ಬಳ್ಳಾರಿ ಗಣಿನಾಡು ಎಂದೇ ಪ್ರಸಿದ್ಧವಾಗಿರುವ ಜಿಲ್ಲೆ ಬಳ್ಳಾರಿ. ತನ್ನದೇ ಸೊಬಗು ಮೆರೆಯುತ್ತಿರುವ 5 ತಾಲೂಕುಗಳು ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ, ಸಂಡೂರು ಮತ್ತು ಕೂಡ್ಲಿಗಿ. ಬೈಲೂರಿನಲ್ಲಿ ದೊರೆತ ಕ್ರಿಸ್ತಶಕ 1131 ಕಾಲದ ಶಿಲಾಶಾಸನವೊಂದರಲ್ಲಿ ಬಳ್ಳಾರಿ ಎಂಬ ಹೆಸರು ಕಂಡುಬರುತ್ತದೆ. ಸಿಂದಿಗೆರೆ, ಕೋಳೂರು, ಕುರುಗೋಡು ಮುಂತಾದೆಡೆ ದೊರೆತ ನಂತರದ ಹಲವಾರು ಶಾಸನಗಳಲ್ಲಿ ಬಲ್ಲಾಳರೆ ಎಂದು ಬಳಸಲಾಗಿದೆ. ಈ ದಾಖಲೆಗಳಲ್ಲಿನ ಸ್ಥಳಗಳ ಎಣಿಕೆಯ ಸಂದರ್ಭದಿಂದ ಅದರಲ್ಲಿ ಬಳ್ಳಾರಿ ಎಂದು ಉಲ್ಲೇಖಿಸಿರುವ ಸ್ಥಳವು ಇಂದಿನ ಬಳ್ಳಾರಿ ಎಂದು ಸ್ಪಷ್ಟವಾಗುತ್ತದೆ. ಚಾರಿತ್ರಿಕವಾಗಿ ಬಳ್ಳಾರಿ ಜಿಲ್ಲೆಗೆ ಪ್ರಾಮುಖ್ಯತೆ ಬಂದದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಇದಕ್ಕೆ ಮೊದಲು ಈ ಪ್ರದೇಶ ಶಾತವಾಹನ, ಕಲ್ಯಾಣಿ ಚಾಲುಕ್ಯರು, ಕದಂಬರು, ಸೇವಣರು ಮತ್ತು ಹೊಯ್ಸಳರ ನಿಯಂತ್ರಣದಲ್ಲಿತ್ತು. ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಜಿಲ್ಲೆಯಲ್ಲೇ ರಾಜಧಾನಿಯನ್ನು ಹೊಂದಿದ್ದರಿಂದ ಆ ಸಮಯದಲ್ಲಿ ಈ ಜಿಲ್ಲೆ ಪ್ರಾಮುಖ್ಯತೆಗೆ ಬಂದಿತು. ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಬಳ್ಳಾರಿ ಜಿಲ್ಲೆ 1953ರಲ್ಲಿ ಮೈಸೂರು ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟಿತು. ಸಾಹಿತ್ಯಕ್ಕೆ 10 ಹಲವಾರು ಸಾಹಿತಿಗಳು, ಶಿಲ್ಪಕಲೆಗೆ ವಿಜಯನಗರ ಸಾಮ್ರಾಜ್ಯ ಕಾಲದ ಎಷ್ಟೋ ದೇಗುಲಗಳು, ಜಲಾನಯನಕ್ಕೆ ತುಂಗಭದ್ರಾ, ಜಲಾಶಯಕ್ಕೆ ಮಿಂಚೇರಿ, ಚಾರಣಕ್ಕೆ ಕುಂಬಾರಗುಡ್ಡ, ಮೃಗಾಲಯಕ್ಕೆ ದರೋಜಿ, ಪಕ್ಷಿ ವೀಕ್ಷಣೆಗೆ ಅಂಕಸಮುದ್ರ, ಕೋಟೆ ವೀಕ್ಷಣೆಗೆ ಬಳ್ಳಾರಿಯ ಕೋಟೆ ಮತ್ತು ಸಂದೂರಿನ ಕೋಟೆಗಳು, ಶಿಕ್ಷಣಕ್ಕೆ ಕೃಷ್ಣದೇವರಾಯ ಯೂನಿವರ್ಸಿಟಿ, ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪಗಳನ್ನು ಹೊಂದಿರುವ ಈ ಜಿಲ್ಲೆ ಗಣಿನಾಡು ಎಂದೇ ಕರೆಸಿಕೊಳ್ಳುತ್ತದೆ. ಹೀಗೆ 10 ಹಲವಾರು ಪ್ರೇಕ್ಷಣೀಯ ಸ್ಥಳಗಳು, ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು, ವಿಶಿಷ್ಟ ಆಚರಣೆಗಳನ್ನು ಹೊಂದಿರುವ ಜಿಲ್ಲೆ ಇದು ನಮ್ಮ ಬಳ್ಳಾರಿ.